ಇವತ್ತು ನಮ್ಮ ಹತ್ರ ಇದೆ ಈ ಮಿಲಿಟರಿ ಗ್ರೇಡ್ನ ಫೋನು. ಇದು ಕ್ಯಾಟ್ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಫೋನ್ ಆಗಿರುತ್ತೆ. ಕ್ಯಾಟ್ ಕಂಪ್ನಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಇದು ದೊಡ್ಡ ದೊಡ್ಡ ಟ್ರಕ್ಸು, ಲಾರಿಗಳನ್ನು ಮತ್ತು ಹೆವಿ ಮಿಷಿನರ್ಸ್ನ ತಯಾರು ಮಾಡುವಂಥ ಒಂದು ದೊಡ್ಡ ಕಂಪ್ನಿ ಆಗಿರುತ್ತೆ. ಗಣಿಗಾರಿಕೆಗೆ ಉಪಯೋಗಿಸುವಂಥ ದೊಡ್ಡ ದೊಡ್ಡ ಮಷಿನರೀಸ್ನ ತಯಾರು ಮಾಡೋ ಕಂಪ್ನಿ ಆಗಿರುತ್ತೆ. ಸೊ ಈ ಕಂಪ್ನಿಯವರು ಮಾಡಿರೋ ಈ ಫೋನು ನೀವು ನೋಡ್ಬೋದು ಎಷ್ಟು ಅಂದರೆ ಅಷ್ಟು ಹೆವಿ ಇದೆ. ನೀವು ನೋಡ್ಬೋದು ಎಷ್ಟು ದಪ್ಪ ಇದೆ. ಇದ್ರ ಡಿಸೈನ್ ಸಹ ತುಂಬ ವಿಯರ್ಡ್ ಆಗಿ ಇದೆ. ಫೋನ್ನ ಸುತ್ತಲೂ ಒಂದು ಲುಕ್ ನೋಡೋದಾದ್ರೆ ನಮ್ಗೆ ಈ ಕಡೆ ಸೈಡಲ್ಲಿ 2 ಬಟನ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಒಂದು ಕ್ಯಾಪ್ ಇತ್ತು ಅನ್ಸುತ್ತೆ, ಈ ಕ್ಯಾಪ್ ಬಿದ್ದೋಗಿದೆ. ಒಂದು ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಇದೆ. ಇಲ್ಲೊಂದು ರೆಡ್ ಕಲರ್ ಬಟನ್ ಇದೆ. ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ನಾವು ಆಮೇಲೆ ನೋಡೋಣ. ಇಲ್ಲಿ ಮೇಲ್ಗಡೆ ಒಂದು ಕ್ಯಾಮ್ರಾ ಇದ್ದು ಇದ್ರ ಪಕ್ಕ ಒಂದು ಸ್ಪೀಕರ್ ಗ್ರಿಲ್ ಇದೆ. ಇಲ್ಲಿ ಒಂದು ಟಾಗಲ್ ಸ್ವಿಚ್ ಇದೆ. ಈ ಸ್ವಿಚ್ ಇಂದ ನಾವು ಇದನ್ನ ವಾಟರ್ ಪ್ರೂಫಿಂಗ್ 2 ಮೀಟರ್ ಬೇಕಿದ್ರೆ 2 ಮೀಟರ್, 5 ಮೀಟರ್ ಬೇಕಿದ್ರೆ 5 ಮೀಟರ್ ಮಾಡ್ಕೊಬಹುದಾಗಿದೆ. ಮತ್ತೆ ಇಲ್ಲೂ ಕೆಳಗಡೆ ಸಹ 2 ಮೀಟರ್ ಅಂಡ್ 5 ಮೀಟರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಅಂತದ್ದಿದೆ. ಇಲ್ಲಿ ಕೆಳಗಡೆ ಸ್ಪೀಕರ್ ಇರುವಂತದ್ದು. ಮತ್ತೆ ಈ ಕಡೆ ಸೈಡ್ ಅಲ್ಲಿ ವಾಲ್ಯೂಮ್ ಪ್ಲಸ್ ವಾಲ್ಯೂಮ್ ಮೈನಸ್ ಬಟನ್ ಇದೆ. ಇವೆರಡಕ್ಕೂ ಮಧ್ಯೆ ಒಂದು ಚಾರ್ಜಿಂಗ್ ಪೋರ್ಟ್ ಹಾಕ್ಬೋದು, ಅಷ್ಟು ಗ್ಯಾಪ್ ಇದೆ. ಮೇಲ್ಗಡೆ ಸೈಡ್ ನೋಡೋದಾದ್ರೆ ನಮ್ಗೆ ಇಲ್ಲೊಂದು ಬಂಪ್ ನೋಡೋದಕ್ಕೆ ಸಿಗುತ್ತೆ. ಈ ಬಂಪ್ ಏನಕ್ಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಐ ಥಿಂಕ್ ಇಲ್ಲಿ ಒಂದು ಸೆನ್ಸರ್ ಇದೆ. ಈ ಫೋನ್ ಅಲ್ಲಿ ಒಂದು ವಿಶೇಷವಾದ ಫೀಚರ್ ಇದೆ, ಅದಕ್ಕೋಸ್ಕರ ಇಲ್ಲಿ ಸೆನ್ಸರ್ ಹಾಕಿದ್ದಾರೆ, ಅದಕ್ಕೆ ಅನ್ಸುತ್ತೆ. ಬ್ಯಾಕ್ ಸೈಡ್ ನೋಡೋದಾದ್ರೆ ಫುಲ್ ನಮ್ಗೆ ಕಾರ್ಬನ್ ಫೈಬರ್ ನ ಫೀಲ್ ಆದ್ರೆ ಬರುತ್ತೆ. ಕಾರ್ಬನ್ ಫೈಬರ್ ಡಿಸೈನ್ ಜೊತೆಗೆ ಬ್ಯಾಕ್ ಆದ್ರೆ ಇದೆ. ಬ್ಯಾಕ್ ಸೈಡ್ ನಮ್ಗೊಂದು ಡ್ಯುಯಲ್ ಟೋನ್ ಫ್ಲಾಶ್ ಲೈಟ್ ಮತ್ತೆ ಒಂದು ಸಿಂಗಲ್ ಕ್ಯಾಮ್ರಾ ಪ್ಲೇಸ್ಮೆಂಟ್ ಇದೆ. ಮೇಲ್ಗಡೆ ನಮ್ಗೆ ಒಂದು IR ಸೆನ್ಸರ್ ಇದೆ. ಇದು ಥರ್ಮಲ್ ಇಮೇಜ್ ನ ಸಹ ಜನರೇಟ್ ಮಾಡುವಂತ ಫೋನ್ ಇದಾಗಿದ್ದು ಇದರಿಂದ ನಾವು ಥರ್ಮಲ್ ಇಮೇಜಸ್ ಕೂಡ ತಗೊಬಹುದಾಗಿದೆ. ಮತ್ತೆ ಟಾಪ್ ಸೈಡ್ ಬಾಟಮ್ ಸೈಡ್ ನೋಡೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಪೋರ್ಟ್ಸ್ ಆಗ್ಲಿ ಏನು ಸಿಗೋದಿಲ್ಲ. ಮತ್ತೆ ಇಷ್ಟರಲ್ಲಿ ನನಗೆ ಹೆಡ್ಫೋನ್ ಜಾಕ್ ಒಂದು ಮಿಸ್ಸಿಂಗ್ ಅಂತ ಕಾಣಿಸ್ತು. ಹೆಡ್ಫೋನ್ ಜಾಕ್ ಹಿಡನ್ ಆಗಿ ಈ ಕ್ಯಾಪ್ ನ ಓಪನ್ ಮಾಡಿದ್ರೆ ಸಿಗುತ್ತೆ. ಇಲ್ಲಿ ನಮ್ಗೆ ಹೆಡ್ಫೋನ್ ಜಾಕ್ ನ ಕೊಟ್ಟಿದ್ದಾರೆ. ಮತ್ತೆ ಇದು ಬ್ಯಾಕ್ ಕೇಸ್ ಫುಲ್ ಸೀಲ್ಡ್ ಆಗಿದ್ದು ಬ್ಯಾಕ್ ಕವರ್ ನ ಇದು ಓಪನ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು JCB ಅಲ್ಲಿ ಟೂಲ್ ಬಾಕ್ಸ್ ಕೊಟ್ಟಂಗೆ ಕೊಟ್ಟಿದ್ದಾರೆ. ಈ ಲಿವರ್ ನ ಈ ರೀತಿ ಪುಲ್ ಮಾಡಿದ್ರೆ ನಮ್ಗೆ ಈ ರೀತಿ ಇಲ್ಲಿ ಡ್ಯುಯಲ್ ಸಿಮ್ ಸ್ಲಾಟ್ ಮತ್ತೆ ಒಂದು ಮೆಮೊರಿ ಕಾರ್ಡ್ ನ ಸ್ಲಾಟ್ ನೋಡೋಕೆ ಸಿಗುತ್ತೆ. ಬೇರೆ ಫೋನ್ಗಳಲ್ಲಿ ಎಲ್ಲ ಸಾರ್ ವ್ಯಾಲ್ಯೂ ನೋಡೋದಕ್ಕೆ ಫೋನ್ ನ ಆನ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಸಾರ್ ವ್ಯಾಲ್ಯೂನ ಇದೆ ಕ್ಯಾಪ್ ಮೇಲೆ ಕೊಟ್ಟಿದ್ದಾರೆ. ಸಾರ್ ವ್ಯಾಲ್ಯೂ ಬಂದು ಗೌರ್ಮೆಂಟ್ ಅವ್ರು ಒಂದು ಫಿಕ್ಸ್ ಮಾಡಿರ್ತಾರೆ. ಸಿಮ್ಮು ಆ ಫ್ರೀಕ್ವೆನ್ಸಿನ ದಾಟಿ ಇರಬಾರ್ದು. ಐ ಮೀನ್ ಮೊಬೈಲ್ಗೆ ಸಿಮ್ ಕನೆಕ್ಟ್ ಆದಾಗ ಅಷ್ಟು ಫ್ರೀಕ್ವೆನ್ಸಿನ ದಾಟಿ ಇದ್ರೆ ನಮ್ಮ ಬ್ರೈನ್ಗೆ ಮತ್ತೆ ಕಿವಿಗೆ ಏನಾದರೂ ಹಾರ್ಮ್ ಆಗುತ್ತೆ ಅನ್ನೋ ಒಂದು ಇದಿದೆ. ಸೊ ಅದಕ್ಕೋಸ್ಕರ ಸಾರ್ ವ್ಯಾಲ್ಯೂ ಅನ್ನೋದು ಒಂದೊಂದು ಕಂಟ್ರಿಲಿ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಅದನ್ನ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬ್ಯಾಕ್ ಸೈಡ್ ನೋಡಿದ್ರೆ ನಮ್ಗೆ ಇಲ್ಲಿ FLIR ಅಂದ್ಬಿಟ್ಟು ಒಂದು ನೇಮ್ ಇದೆ. ಮತ್ತೆ ಇಲ್ಲಿ ಫ್ರಂಟ್ ಅಲ್ಲೂ ಸಹ FILR ಅಂದ್ಬಿಟ್ಟು ಒಂದು ಲೋಗೋ ನೋಡೋದಕ್ಕೆ ಸಿಗುತ್ತೆ. ವಾಲ್ಯೂಮ್ ಬಟನ್ ಮತ್ತೆ ಲಾಕ್ ಬಟನ್ ಸ್ವಲ್ಪ ಉಲ್ಟಾ ಮಾಡಿದ್ದಾರೆ. ಈ ಕಡೆ ಪವರ್ ಬಟನ್ ಇರಬೇಕಾಗಿತ್ತು, ಈ ಕಡೆ ಲಾಕ್ ಬಟನ್ಸ್ ಇರಬೇಕಾಗಿತ್ತು. ನೀವೇನಾದ್ರೂ ಈ ಕಾಲದ ಫೋನ್ ನ ಯೂಸ್ ಮಾಡಿದ್ರಾ ಅಂತ ನಿಮ್ಗೆ ನೆನಪಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ಆಂಡ್ರಾಯ್ಡ್ ಯಾವ OS ಅಂತ ನಿಮ್ಗೆ ಗೊತ್ತಿದ್ರೆ ಇದನ್ನು ತಿಳಿಸಿ. ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡ್ತಿದ್ದಂಗೆ ನೀವು ಗೆಸ್ ಮಾಡಿರ್ಬೋದು ಇದರಲ್ಲಿರೋ ಆಂಡ್ರಾಯ್ಡ್ ಯಾವುದು ಅಂತ. ಇಲ್ಲಿ ನೋಡ್ಬೋದು ಆಂಡ್ರಾಯ್ಡ್ ವರ್ಷನ್ 6. ಈ ಗೇಮ್ ನೆನಪಿದೆಯಾ? ನೀಟ್ ಆ್ಯಂಡ್ ಕ್ಲೀನಾಗಿ ಒಂದು ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಫುಲ್ಲಿ ಕಂಟ್ರೋಲ್ ಟಚ್ ಸೆನ್ಸರಿಂದ ಇದು ವರ್ಕ್ ಆಗುತ್ತೆ. ಮತ್ತು ಇದರಲ್ಲಿ ಯಾವುದೇ ಡೆಡಿಕೇಟೆಡ್ ಹೋಮ್ ಬಟನು, ಬ್ಯಾಕ್ ಬಟನು ಮತ್ತು ಮಲ್ಟಿ ಟಾಸ್ಕಿಂಗ್ ಬಟನ್ನ ಕೊಟ್ಟಿಲ್ಲ. ಇದಕ್ಕೆ ಫಿಸಿಕಲ್ ಆಗಿ ಬಟನ್ಸ್ನ ಕೊಟ್ಟಿದ್ದಾರೆ. ಟಚ್ ಸ್ಕ್ರೀನಲ್ಲಿ ಈ ಬಟನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಏನಾದರೂ ಈ ರೀತಿ ಆ್ಯಪ್ ಓಪನ್ ಮಾಡಿದ್ರೆ ನಾವು ಈ ಬಟನ್ಸ್ ಮುಖಾಂತರನೇ ನಾವು ಹೋಮ್ ಪೇಜಿಗೆ ಬರೋದಾಗಲಿ ಅಥವಾ ಬ್ಯಾಕ್ ಬರೋದಾಗಲಿ ಅಥವಾ ರೀಸೆಂಟ್ ಆ್ಯಪ್ಸ್ನ ನೋಡ್ಬೋದಾಗಿದೆ. ಮತ್ತು ಇದರಲ್ಲಿ ಥರ್ಮಲ್ ಇಮೇಜಸ್ ಯಾವ ರೀತಿ ಬರುತ್ತೆ ಅಂತ ನಾನಿಲ್ಲಿ ತೋರಿಸ್ತೀನಿ. ಮೈ FLIR ಅಂತ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ನ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಇದರ ಮುಖಾಂತರ ನಮಗೆ ಇದರಲ್ಲಿ ಥರ್ಮಲ್ ಇಮೇಜ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಇವತ್ತು ನನ್ನ ಫೋನ್ ಚಾರ್ಜ್ಗೆ ಇಟ್ಟಿದೆ. ಈ ಚಾರ್ಜರ್ ಅಲ್ಲಿ ನೋಡೋಣ 50 ಡಿಗ್ರಿವರೆಗೂ ಇದೆ ಗುರು ಟೆಂಪ್ರೇಚರು. ಇಲ್ಲಿ ಪಕ್ಕದಲ್ಲಿ ನನ್ನ ಕೈನೂ ನೋಡ್ಬೋದು. ಕೈನ ಟೆಂಪ್ರೇಚರ್ ಬಂದು ಅರೌಂಡ್ 34ವರೆಗೂ ಇದೆ. ಮತ್ತು ಇದರ ಟೆಂಪ್ರೇಚರ್ ಬಂದು 49.4. ಇದು ತೆಗೆದುಬಿಟ್ಟಿದ್ದೀನಲ್ಲ ಸ್ವಲ್ಪನೇ ಕಮ್ಮಿ ಆಗ್ತಾ ಇದೆ. ಈ ಫೋನು ಒಂದು ಮಿಲಿಟರಿ ಗ್ರೇಡ್ ಫೋನ್ ಅಂತ ಏನಕ್ಕೆ ಹೇಳ್ತಾ ಅಂದರೆ ಇದನ್ನು ಜಾಸ್ತಿ ಮಿಲಿಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ ಫಾಗ್ ಇರುವಂಥ ಜಾಗದಲ್ಲಿ ಇಲ್ಲ ಸ್ನೋ ಇರುವಂಥ ಜಾಗದಲ್ಲಿ ಇಲ್ಲ ಕಾಡು ಪ್ರದೇಶದಲ್ಲಿ ಇರ್ತಾರಲ್ಲ, ನೈಟಲ್ಲಿ ಏನಾದರೂ ಸಡನ್ ಆಗಿ ಇವ್ರಿಗೆ ಅಲ್ಲಿ ಏನಾದರೂ ಮೂವ್ ಆದರೆ ಇವ್ರಿಗೆ ಗೊತ್ತಾಗೋದಿಲ್ಲ. ಇನ್ ಕೇಸ್ ಕೋಲ್ಡ್ ಪ್ರದೇಶದಲ್ಲಿದ್ದು ಏನಾದರೂ ಅನಿಮಲ್ಸ್ ಆ ರೀತಿ ಏನಾದರೂ ಬಂದರೆ ಇದರಿಂದ ಅವರು ಈಸಿಯಾಗಿ ತಿಳ್ಕೊಬೋದಾಗಿದೆ. ಮತ್ತು ನೀವು ಇಲ್ಲಿ ನೋಡ್ತಾ ಇರೋ ಈ ರೆಡ್ ಬಟನ್ನು SOS ಅಲರ್ಟ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಈ SOS ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಲೊಕೇಶನ್ನು ನೀವು ಆರ್ಮಿಯಲ್ಲಿ ಇಲ್ಲ ನಿಮ್ಮ ಫ್ಯಾಮಿಲಿಗೆ ಹೋಗುತ್ತೆ. ಆರ್ಮಿಯಲ್ಲಿದ್ದರೆ ಅವರ ಬೇಸ್ ಕ್ಯಾಂಪಿಗೆ ಹೋಗುತ್ತೆ. ಇದರಲ್ಲಿ ನಮಗೆ PPT ಮೋಡು ಮತ್ತು ಅಂಡರ್ ವಾಟರ್ ಮೋಡ್ನ ಶಾರ್ಟ್ ಪ್ರೆಸ್ಸಲ್ಲಿ ಲಾಂಗ್ ಪ್ರೆಸ್ಸಲ್ಲಿ ನಾವು ಇದನ್ನು ಅನೇಬಲ್ ಮಾಡ್ಕೊಬೋದಾಗಿದೆ. ನಾವಿಲ್ಲಿ ಶಾರ್ಟ್ ಪ್ರೆಸ್ಗೆ ಬೇಕಿದ್ರೆ ಶಾರ್ಟ್ ಕಟ್ಸ್ನು ಇಟ್ಕೊಬೋದಾಗಿದೆ. ಲಾಂಗ್ ಪ್ರೆಸ್ಗೆ ಬೇಕಿದ್ರೆ ಅದಕ್ಕೂ ಶಾರ್ಟ್ ಕಟ್ಸ್ನ ನಾವೇನು ಬೇಕಾದರೂ ಇದರಲ್ಲಿ ಸೆಟ್ ಮಾಡ್ಕೊಬೋದಾಗಿದೆ. ಮತ್ತು ವಾಟರ್ ಡೆಪ್ತಿಂಗೆ ಇಲ್ಲಿ
ನಾನು ಫಸ್ಟ್ ಹೇಳ್ದಂಗೆ ಸ್ವಿಚ್ ಕೊಟ್ಟಿದ್ದಾರೆ. ನೀವು 2 ಮೀಟರ್ ಒಳಗಡೆ ಈ ಫೋನ್ ನ ನೀರಲ್ಲಿಟ್ಟು ಯೂಸ್ ಮಾಡೋದಾದ್ರೆ ಇಲ್ಲಿ 2 ಮೀಟರ್ ನ ಆನ್ ಮಾಡ್ಕೊಳ್ಳೋದಕ್ಕೆ ಒಂದು ಟಾಗಲ್ ಸ್ವಿಚ್ ಇದೆ. ಮತ್ತೆ 5 ಮೀಟರ್ ಗಾದ್ರೆ ಇಲ್ಲಿ 5 ಮೀಟರ್ ನ ಸ್ವಿಚ್ ಮಾಡ್ಕೊಳ್ಳೋದಕ್ಕೆ ಒಂದು ಟಾಗಲ್ ಸ್ವಿಚ್ ಇದೆ. ಈ ಫೋನ್ ನ ಬೆಲೆ ನಿಮ್ಗಿನ್ನೂ ಗೊತ್ತಿಲ್ಲ ಅಲ್ವಾ? ಈ ಫೋನ್ ಆಲ್ರೆಡಿ ನನ್ನ ಕೈಗೆ ಬಂದು ಆಲ್ಮೋಸ್ಟ್ 1 ವರ್ಷನೇ ಆಗೋಗಿದೆ ಅಂತ ಹೇಳ್ಬೋದು. 1 ವರ್ಷದಿಂದ ಇದೆಲ್ಲ ಕಂಪ್ಲೀಟ್ ಚೆಕ್ ಮಾಡಿದ್ದೀನಿ. ಈ ಫೋನು ನಮ್ಮ ಫ್ರೆಂಡ್ ಪರ್ಚೇಸ್ ಮಾಡಿದ್ದು ಅರೌಂಡ್ 33 to 34,000 ಏನೋ ರೇಂಜ್ ಇದ್ದಾಗ ಅಂತ ಇದನ್ನು ಪರ್ಚೇಸ್ ಮಾಡಿದ್ದು. ನನಗೆ ಅಷ್ಟು ಅಕ್ಯುರೇಟಾಗಿ ಗೊತ್ತಿಲ್ಲ. ಸೊ ಇದು ಜಾಸ್ತಿ ಅವ್ರಿಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಅವರು ನಮ್ಮ ಥರನೇ ಟಿ ವಿ ರಿಪೇರ್ ಮಾಡ್ತಾರೆ. ಟಿ ವಿಯಲ್ಲಿ ಏನಾದರೂ ಶಾರ್ಟ್ ಇರೋ ಕಾಂಪೊನೆಂಟ್ಸ್ ಇದ್ದರೆ ಈ ರೀತಿ ಅದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ನನಗೂ ಯೂಸ್ ಆಗುತ್ತೆ. ಸೊ ಅವ್ರಿಗೂ ಯೂಸ್ ಆಗುತ್ತೆ. ಅವರು ಒಂದು ಫೋನ್ ರೀತಿ ಇರುತ್ತಲ್ಲ ಅನ್ನೋ ಕಾರಣಕ್ಕೆ ತರಿಸಿದ್ದಾರೆ. ಮತ್ತು ಇದರ ಕ್ಯಾಮ್ರಾ ಕ್ವಾಲಿಟಿ ನೋಡೋದಾದರೆ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ನೋಡೋದಕ್ಕೆ ಈ ರೀತಿ ಇದೆ. ಸೊ ಇದರಲ್ಲಿ ನಾನು ಇವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕ್ವಾಲಿಟಿ ಅಂತೂ ನನಗೇನು ಇವಾಗಿನ ಕ್ಯಾಮ್ರಾಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಫೋನ್ ರಿಲೀಸ್ ಆಗಿದ್ದ ಟೈಮಲ್ಲಿ ಒಂದು ಮೈಕ್ರೋಮ್ಯಾಕ್ಸ್ ಫೋನ್ ತೊಗೊಂಡಿದ್ದೆ. ಒಂದು ಒಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಬ್ಯಾಕ್ ಕ್ಯಾಮ್ರಾದ ವಿಷಯಕ್ಕೆ ಬಂದರೆ ಬ್ಯಾಕ್ ಕ್ಯಾಮ್ರಾನು ಒಂದು ಒಳ್ಳೆ ವಿಡಿಯೋನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಇದರ ಕ್ಯಾಮ್ರಾ ಸೆಕ್ಷನ್ಗೆ ಹೋದರೆ ವಿಡಿಯೋದಲ್ಲಿ ನಮಗೆ ಸುಮಾರು ರೀತಿಯಾದಂತಹ ವಿಡಿಯೋ ಮೋಡ್ಸ್ ನೋಡೋದಕ್ಕೆ ಸಿಗುತ್ತೆ. ಲೈಕ್ ಮೋನೋ, ಸೇಫಿಯಾ, ನೆಗೆಟಿವ್, ಈ ರೀತಿ ಥರದ ವಿಡಿಯೋ ಮೋಡ್ಸ್ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದರಲ್ಲಿ ಫೋಟೋಗೆ ಹೋದರೆ ಫೋಟೋದಲ್ಲೂ ಸಹ ನಮಗೆ ಸುಮಾರು ರೀತಿಯಾದಂಥ ಫೋಟೋ ಮೋಡ್ಸ್ ನೋಡೋದಕ್ಕೆ ಸಿಗುತ್ತೆ. HDR ಆಗಿರ್ಬೋದು, ಪೋರ್ಟ್ರೇಟ್ ಆಗಿರ್ಬೋದು, ಲ್ಯಾಂಡ್ಸ್ಕೇಪ್, ಸ್ಪೋರ್ಟ್ಸ್, ಫ್ಲವರು, ಸುಮಾರು ರೀತಿಯಾದಂಥ ಫೋಟೋ ಮೋಡ್ಸು ಸಹ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ HDR ಮೋಡ್ ಸಹ ಇದ್ದು ಆ ಕಾಲದಲ್ಲಿ ಯಾವ HDR ಓಡ್ತಾ ಇತ್ತು ನನಗೆ ಗೊತ್ತಿಲ್ಲ. ಆ ಕಾಲ ಅಂದರೆ ಜಾಸ್ತಿ ಇಲ್ಲ, 2016-17 ಕತೆ ಇದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೋಡಿದ್ರಲ್ವಾ ಈ ಫೋನ್ನ ಕಂಪ್ಲೀಟ್ ರಿವ್ಯೂ. ಈ ಫೋನು ಇವಾಗ ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಮೊದಲೆಲ್ಲ 6 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಫೋನ್ ಬಿಡ್ತಾ ಇದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದರೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.